ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಹೇಳಿರ್ತಕ್ಕಂಥ ಕಸ ತೆಗಿಲ್ಲ ಅಂತಕ್ಕಂಥ ವಿಚಾರ ಕಸದ್ದು ಪಾಪ ನೀವೆಲ್ಲ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಡಿ ಕೆ ಶಿವಕುಮಾರ್ ಸಾಹೇಬರು ಮಾದೇವಪುರಕ್ಕೆ ಕೇಳಿರೋದು. BBMP ವ್ಯಾಪ್ತಿಯ GBA ವ್ಯಾಪ್ತಿಯಲ್ಲಿ ಬರೋವಂಥ ಮಾದೇವಪುರ ಹಾಕ್ಸ್ಕೊಳ್ಳೋದೇ ಇದ್ದರೆ ಅವ್ರಿಗೆ ಹೇಳಿರೋದು. ದೊಡ್ಡಬಳ್ಳಾಪುರದಲ್ಲಿ ಪಾಪ ನಮ್ಮ ನಗರಸಭೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡಿರೋದು ಸ್ವಚ್ಛತೆಗೆ. ಆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಈ ಕಸ ಎತ್ತಲಿಕ್ಕೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಗ್ರ್ಯಾಂಟ್ ಕೊಡ್ತಾ ಇದ್ದಾರೆ. ಆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಕೊಡ್ತಾ ಇರೋ ಗ್ರ್ಯಾಂಟಿಂದ ಹೇಳಿ ಇವತ್ತು ಸಾರ್ವಜನಿಕರು ಸ್ವಚ್ಛತೆಯನ್ನು ನೀಡ್ತಾ ಇದ್ದೀವಿ. ಕೇಂದ್ರ ಏನು ಮಾಡ್ತಾರೆ ಅಂತಲೂ ಕೆಲವೊಂದು ಬಾರಿ ಕೇಳ್ತಾ ಇರ್ತಾರಲ್ಲ, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಕೊಟ್ಟಿರೋ ಗ್ರ್ಯಾಂಟಿಂದನೇ ನಾನು ದೊಡ್ಡಬಳ್ಳಾಪುರದಲ್ಲಂತೂ ಉತ್ತಮವಾದಂಥ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದೀವಿ. 2 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ನಮ್ಮ ಕಸ ವಿಲೇವಾರಿ ಘಟಕಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅವ್ರು ಮಾದೇವಪುರದಲ್ಲಿ ಹೇಳಿರೋದು, ನೀವು ನಮ್ಮ ಕ್ಷೇತ್ರನೇ, ನೀವೇನಾದರೂ ಅಲ್ಲಿ ಕಸ ಏನಾದರೂ ಸುರಿಯೋಕ್ಕೆ ಬಿಟ್ಟಿಲ್ಲ ಅಂದರೆ ನಾವು ಹಾಕ್ತೀವಿ ಅಂತ. ನಮಗೆ ಹೇಳಿಲ್ಲ. ಸರ್ ಮೊನ್ನೆ ಸೀರಿಯಸ್ ಅಂತ ಮಾಡಿದ್ರೆ ಹೇಗಿತ್ತು ರೆಸ್ಪಾನ್ಸು? ಸೊ ಒಂದಷ್ಟು ನೇಕಾರರಿಗೆ ಹೆಚ್ಚಿನ ಅನುಕೂಲ ಆಯಿತು ಅಂತ. ನೇಕಾರರಿಗೆ ಅನುಕೂಲ ಅನಾನುಕೂಲ ಮಾಡೋದಕ್ಕಿಂತ ದೊಡ್ಡಬಳ್ಳಾಪುರದಲ್ಲಿ ಸೀರೆ ಮಾಡ್ತಾರೆ ಅಂತ ಫಸ್ಟ್ ಮಹಿಳೆಯರಿಗೆ ಗೊತ್ತಾಗಬೇಕು. ನಾವು ಮಹಿಳೆಯರಿಗೆ ಗೊತ್ತಾದರೆ ಸಾಕು, ಅವ್ರ ವರ್ಡ್ ಆಫ್ ಮೌತು ಇನ್ನೆಲ್ಲದಕ್ಕಿಂತ ಹೆಚ್ಚು. ಕಂಚಿ ಗೊತ್ತು ಅಂತ ಹೇಳಿ ಈಗ ಉದಾಹರಣೆಗೆ ಹೇಳ್ತೀನಿ, ನಮ್ಮ ತಾಯಿಯವರು ಆಗ್ಬೋದು, ನಮ್ಮ ಚಿಕ್ಕಮ್ಮಂದರು, ನಮ್ಮ ಸೋದರತ್ತೆಯರಾಗ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಇಲ್ಲಿಂದ ಕಂಚಿಗೆ ಹೋಗ್ತಾರೆ ಕಾರಲ್ಲಿ. ನಾನು ಕೇಳ್ತೀನಿ, ಸುಮ್ಮನೆ ಪೆಟ್ರೋಲ್ ಖರ್ಚು ವೇಸ್ಟು ಅಂತ. ಬಟ್ ಆ ರೀತಿ ಹುಡ್ಕೊಂಡು ಹೋಗೋವಂಥ ಪರಿಸ್ಥಿತಿ ಮಹಿಳೆಯರು ಸೀರೆ ಅಂತ ಹೇಳಿದ್ರೆ ಅದೊಂದು ಭಾವನಾತ್ಮಕ ಸಂಬಂಧ. ಹಾಗಾಗಿ ಇಲ್ಲಿರುವಂಥ ಸೀರೆಗಳು ನಮ್ಮಲ್ಲಿ ಕಂಚಿ ಥರ ಎಕ್ಸ್ಪೆನ್ಸಿವ್ ಸೀರೆಗಳಲ್ಲ. ನಮ್ಮಲ್ಲಿ ಆರ್ಟ್ ಸಿಲ್ಕ್ ಜಾಸ್ತಿ, 90% ಆರ್ಟ್ ಸಿಲ್ಕ್, 10% ಪ್ಯೂರ್ ಸಿಲ್ಕು. ಆ ಆರ್ಟ್ ಸಿಲ್ಕ್ಗೆ ಒಂದು ವೇದಿಕೆಯನ್ನು ಕೊಡಬೇಕು. ಅದಕ್ಕೆ ನೇಕಾರ ಸೀರೆಗಳ ಮಳಿಗೆಗಳು ಮಾಡ್ತಾಯಿದ್ದೀನಿ. ಆ ಮಳಿಗೆಗಳು ಯಾರಾದರೂ ತಗೊಬೇಕಲ್ಲ. ಈಗ ನಾನು ಬರೀ 14 ಮಳಿಗೆ ಕಟ್ಬಿಟ್ಟು ಅದನ್ನು ಬಾಡಿಗೆಗೆ ಯಾರು ಜವಳಿ ಇಲಾಖೆಯಿಂದ ತಗೊಳ್ಳಿಲ್ಲ ಅಂದರೆ ನೇಕಾರರು ಯೂಸ್ ಆಗೋಲ್ಲ. ಡಿಮ್ಯಾಂಡ್ ಇದೆ ಅಂತ ಅವ್ರಿಗೆ ತೋರಿಸ್ಬೇಕಲ್ಲ ನೇಕಾರರಿಗೆ. ಆ ಡಿಮ್ಯಾಂಡನ್ನು ತೋರಿಸ್ಲಿಕ್ಕೆ ಮಾಡಿರೋದು. ಇದ್ರ ಜೊತೆಯಲ್ಲಿ 200ಕ್ಕೂ ಅಧಿಕ ಅಂಗಡಿಗಳು ಒಳಗೊಂಡಂಥ AC ಮಾಲ್ ಮಾದರಿಯ ಒಂದು ವಾಣಿಜ್ಯ ಸಂಕೀರ್ಣ ಸೀರೆಗಳ ಮಾರಾಟಕ್ಕೆ ಜವಳಿ ಇಲಾಖೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ. ನಾನು MP ಅವ್ರ ಮುಂದೆ ಹೇಳಿದೆ, ಮೋಸ್ಟ್ಲಿ ದೇಶದಲ್ಲಿ ಮೊದಲನೇದಾಗುತ್ತೆ. ಅದು ದೇಶದಲ್ಲೇ ಗೌರ್ಮೆಂಟ್ ಓನ್ಡ್, ಜವಳಿ ಇಲಾಖೆ ಓನ್ಡು ಮೊದಲನೆಯ ಒಂದು ಸಂಕೀರ್ಣ ಆಗುತ್ತೆ. ಅದಕ್ಕೆ 25 ಕೋಟಿ ಪ್ರಸ್ತಾವನೆ ನನ್ನ ಕಡೆಯಿಂದ. ಈಗ ನಾನೊಬ್ಬ ಶಾಸಕ, ನಾನು ಮನವಿ ಮಾಡ್ಬೋದು. ಪ್ರತಿಯೊಂದು ವ್ಯಾಪ್ತಿಯಲ್ಲೂ ಏನೆಲ್ಲ ಮಾಡಬೇಕು ಮನವಿಗಳನ್ನು ಕೊಡ್ತಾನೇ ಇದ್ದೀವಿ. ಮದುವೆ ಹೋಬಳಿಯಲ್ಲಿ ಉದಾಹರಣೆಗೆ ಪಾಪ ನೀವು ಕೇಳಿದಾಗ ಆವಾಗಲೇ ಒಳ್ಳೆ ನಮ್ಮ ತಾಲೂಕು ಲೆವೆಲಲ್ಲಿ ಗ್ರಾಮಾಂತರದಲ್ಲಿ ಒಳ್ಳೆ ಸ್ಟೇಡಿಯಂ ಇರೋದು ಮದುವೆ ಹೋಬಳಿಗೆ. ಒಂದು ಗ್ಯಾಲರಿ ಕಟ್ಟಕ್ಕೆ ಕೇಳಿದ್ದೀನಿ, ಟ್ರ್ಯಾಕ್ ಮಾಡೋಕ್ಕೆ ಕೇಳಿದ್ದೀನಿ, ವಾಲಿಬಾಲ್ ಕೋರ್ಟ್ ಮಾಡೋಕ್ಕೆ ಕೇಳಿದ್ದೀನಿ. ಸರ್ಕಾರ ಅನುದಾನ ಕೊಟ್ಟರೆ ಅದನ್ನು ಮಾಡ್ಬೋದು. ನಾನು ಕೇಳೋದು ನನ್ನ ಕರ್ತವ್ಯ, ನನ್ನ ರೋಲ್ ಆ್ಯಸ್ ಅ ಶಾಸಕ ಅದನ್ನು ಹಕ್ಕೊತ್ತಾಯ ಮಾಡೋದು. ಆ ಹಕ್ಕೊತ್ತಾಯಕ್ಕೆ ಪಾಪ ಸೈನ್ ಹಾಕಕ್ಕೆ ಅವ್ರ ಹತ್ರ ದುಡ್ಡಿಲ್ವಲ್ಲ. ಕಾಂಗ್ರೆಸ್ ಶಾಸಕರಿಗೆ ಕೊಡೋಕ್ಕೆ ಪಾಪ ಇನ್ನು ನಮಗೆ ಎಲ್ಲಿಂದ ಕೊಡ್ತಾರೆ. ಹಾಗಾಗಿ ಸಾರ್ವಜನಿಕರಿಗೂ ನಮ್ಮ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿದೆ. ಈ ಬಾರಿ 10 ಕೆಲಸ ಕೇಳಿದ್ರೆ 2 ಕೆಲಸ ಮಾಡೋಂಥ ಪರಿಸ್ಥಿತಿಯಲ್ಲಿದ್ದೀವಿ. ಬರೋ ಬಾರಿ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಆ ಸರ್ಕಾರ ಬಂದಾಗ 10 ಕೆಲಸ ಕೇಳಿದಾಗ 15 ಕೆಲಸ ಮಾಡೋಷ್ಟು ಶಕ್ತಿ ಆ ದೇವರು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ಕೊಡ್ತಾನೆ. ಎಲ್ಲ ರಸ್ತೆಗಳನ್ನು ಸಂಪೂರ್ಣವಾಗಿ ನನಗೊಂದು ಆಶಯ ಇದೆ, ಉತ್ತಮ ಗುಣಮಟ್ಟದ ಕೆಲಸ ಅಗತ್ಯ ಇರೋ ಕಡೆ ಅಂತ ಮಾಡಿಸೋನೇ ಒಳ್ಳೆಯ ಶಾಸಕ. ನಮ್ಮ ಕೆಲಸ ಗ್ರ್ಯಾಂಟ್ ಬರುತ್ತೆ, ಅದನ್ನು ಕರೆಕ್ಟ್ ಜಾಗಕ್ಕೆ ಹಾಕಬೇಕು, ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡಿಸ್ಬೇಕು. ಅದು ನನ್ನ ಕರ್ತವ್ಯ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬರೋ 10 ರೂಪಾಯಿ ಬಂದ್ರೂ ಅದನ್ನು ಹಾಕಬೇಕು, 10 ಕೋಟಿ ಬಂದರೂ ಹಾಕಬೇಕು, 1000 ಕೋಟಿ ಬಂದರೂ ಹಾಕಬೇಕು. ನಮ್ಮ ಮನೆ ಬರೋ ಸರಿ ಇಲ್ಲ. ನಾವೇನಾದರೂ ಯಡಿಯೂರಪ್ಪ ಸಾಹೇಬ್ರ ಕಾಲದಲ್ಲಿ MLA ಆಗಿದ್ದಿದ್ರೆ ಪಾಪ ಅವರು ಕರುಣಾಮಯಿ, ಕೇಳಿದವ್ರು ಕೊಟ್ಟಿವ್ರು. ಈಗ ತಾನೇ ಜಸ್ಟು ಚಿಕ್ಕಬಳ್ಳಾಪುರ ಶಾಖಾ ಮಠದಲ್ಲಿ ನಾನು ಪ್ರೋಗ್ರಾಮ್ ಮುಗಿಸ್ಕೊಂಬಂದೆ. ಅಲ್ಲಿ ಪಕ್ಕದಲ್ಲಿ KV ನಾಗರಾಜ್ ಅವ್ರು ಕೂತಿದ್ರು. ಅವರು JDS ಅಲ್ಲಿದ್ದರಂತೆ. ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬ್ರು ಅವತ್ತು ಕೂಲಿಂಗ್ ಯೂನಿಟ್ ಮಾಡೋಕ್ಕೆ, ಮೆಗಾ ಡೈರಿ ಮಾಡೋಕ್ಕೆ 15 ಎಕರೆ ಜಾಗ JDS ಅವರೇ ಹೋಗಿ ಕೇಳಿದಾಗ ಬಜೆಟ್ ಪುಸ್ತಕದಲ್ಲಿ 10 ಕೋಟಿ ದುಡ್ಡು ಚಿಕ್ಕಬಳ್ಳಾಪುರದಲ್ಲಿ. ಏನು ಹೇಳಿ, ಹೈನುಗಾರರಿಗೆ, ರೈತರಿಗೆ, ಬಡವರಿಗೆ ನಮ್ಮ ಮುಖ್ಯಮಂತ್ರಿಗಳಂದರೆ ಯಡಿಯೂರಪ್ಪ ಸಾಹೇಬರು. ಅವ್ರ ಕಾಲದಲ್ಲಿ ನಾನೇನಾದರೂ ಶಾಸಕನಾಗಿದ್ದರೆ ನಾನು ನಮ್ಮ ವಿಶ್ವಣ್ಣವ್ರ ಮಾದರಿಯಲ್ಲಿ ನನಗೂ ಏನಾದರೂ ನನ್ನ ಟೈಮಲ್ಲಿ ನಾನು ಇವಾಗ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪ ಸಾಹೇಬ್ರ ಮಾದರಿಯಲ್ಲಿ ಮುಖ್ಯಮಂತ್ರಿಗಳು ಸಿಗ್ತಾರೆ, ಕರುಣಾಮಯಿಗಳು. ಆವಾಗ ನಾವು ಕೆಲಸವನ್ನು ಮಾಡಿ ತೋರಿಸ್ತೀವಿ.